ಇನ್ನು ಕೆಪಿಎಸ್ಸಿಯ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತುಗೊಳಿಸಿ ರಾಜ್ಯಪಾಲರು ಆದೇಶವನ್ನ ಹೊರಡಿಸಿಬಿಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರೋದು, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನ ಸೃಷ್ಟಿಸಿ ಕೈಗಾರಿಕಾ ಇಲಾಖೆಗಳಲ್ಲಿ ಪುತ್ರಿ ಸುಮಾಗೆ ಇವರು ಕೆಲಸ ಮಾಡಿಸ್ಕೊಟ್ರು ಅನ್ನೋದೊಂದು ಆರೋಪ. ಶಿವಶಂಕರಪ್ಪ ಅವರ ಮಾಸಿಕ ವೇತನ ಇರೋದೇ 2,25,000ಕ್ಕೂ ಹೆಚ್ಚಿದೆ ಅವರಿಗೆ. ಆದರೆ ಆದಾಯ ಪ್ರಮಾಣ ಪತ್ರದಲ್ಲಿ ಒಬ್ಬ ಅಧ್ಯಕ್ಷನಾಗಿ 40,000 ಅನ್ನೋದಾಗಿ ಸೃಷ್ಟಿಸಲಾಗಿತ್ತು. ಇದರ ಬೆನ್ನಲ್ಲೇ ಅವರನ್ನ ರಾಜ್ಯಪಾಲರು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಮಾತನಾಡಿದ್ದಾರೆ. ಅವರ ಸ್ಟೇಟ್ಮೆಂಟ್ ನೋಡಿ ಬರೋಣ. ಏನಿಲ್ಲ, ಕೆಪಿಎಸ್ಸಿ ಗವರ್ನರ್ಗೆ ಬಿಟ್ಟಂತ ಆದೇಶ, ಗವರ್ನರ್ ಅವರು ಅನಾಮತ್ ಮಾಡಿ ಆದೇಶ ಮಾಡಿದ್ದಾರೆ. ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಚಾರ್ಜ್ ಕೊಡಕ್ಕೆ ಈಗಾಗಲೇ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ. ಯಾರೇ ಅಧಿಕಾರಿ ಇರ್ಬೋದು, ವ್ಯಕ್ತಿ ಮೇಲೆ ಇರ್ಬೋದು, ಸಂಸ್ಥೆ ಮೇಲೆ ಇರ್ಬೋದು, ಅನುಮಾನ ಬಂದಾಗ ಅವರು ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಅವರು ದೋಷ ಮುಕ್ತ ಇದ್ರೆ ಕಂಟಿನ್ಯೂ ಮಾಡಬೇಕು. ಆದರೆ ಇಲ್ಲಿ ಎಲ್ಲ ಮೆಂಬರ್ಸು ಕೂಡ ಇವರಿಗೆ ವಜಾ ಮಾಡಬೇಕು ಅಂತ ಹೇಳಿದಾಗ ಇವರು ಹಠ ಹಿಡಿದು ಇಲ್ಲ ನಾನೇ ಇರ್ತೀನಿ ಅಂತ ಹೇಳೋದು ಸರಿ ಇರಲಿಲ್ಲ. ಈಗ ಗವರ್ನರ್ ಅವರೇ ವಜಾ ಮಾಡಬೇಕು ಅಂದ್ಬಿಟ್ಟು ಆದೇಶ ನೀಡಿದ್ದಾರೆ. ಸೊ ಇದರಲ್ಲಿ ವಾಟ್ ಎವರ್ ಇಟ್ ಈಸ್ ಆಸ್ ಪರ್ ಪ್ರೊಸೀಜರ್ ಏನಿದೆ ಮಾಡಿದ್ದಾರೆ. ಆದರೆ ಮುಂದೆ ಇದನ್ನ ಸರಿಪಡಿಸ್ಬೇಕು. ಮತ್ತೆ ಏನು ನಮ್ಮ ಯುವಕರ ಭವಿಷ್ಯವನ್ನ ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ಇಷ್ಟು ದಿನ ಈ ಕರ್ನಾಟಕ ಲೋಕಸೇವಾ ಆಯೋಗ ಅನ್ನೋಕ್ಕೂ ಒಂದು ರೀತಿ ಗ್ರಹಣ ಹಿಡ್ದಂಗೆ ಆಡ್ತಾರೆ. ಬರೀ ಅಕ್ರಮ, ಅವ್ಯವಹಾರ, ಒಂದಿಷ್ಟು ಆರೋಪ ಆಯ್ತು. ಈಗ ಅಧ್ಯಕ್ಷರೇ ಕಳ್ಳಾಟ ಆಡ್ಬಿಟ್ರು, ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರು, ಒಂದಿಷ್ಟು ಆ ವ್ಯವಸ್ಥೆ ಮೇಲೆ ಅನುಮಾನಗಳು ಹುಡ್ತಾ ಇದೆ. ಈಗ ಅಂದರೆ ದುಡ್ಡು ಕೊಟ್ಟು ಮಕ್ಕಳನ್ನು ಸಲುವುದು ಸಾಕೋದು ಇವ್ರ ಕೆಲಸ ಆಗಿತ್ತು. ಈಗ ಸ್ವಂತ ಮಕ್ಕಳಿಗೊಂದು ಅಂದರೆ ಎಲ್ಲೋ ಒಂದು ಕಡೆ ತುಂಬುದು ಕೂಡ ಅಲ್ಲೇನೋ ಒಂದು ಕಡೆ ಬೀಳ್ಬೇಕಲ್ಲ ಈಚೆಗೆ, ಇವರು ಪಾಪದ ಕೂಡ ತುಂಬಿತು ಅಂತ ಅನ್ಸುತ್ತೆ. ಅಲ್ಲಿ ಒಂದಷ್ಟು ಹೆಚ್ಚುವರಿಯಾಗಿ ಇವ್ರ ಮಕ್ಕಳನ್ನೇ ಹಾಕ್ಬಿಟ್ರು, ಈಚೆ ಬಂದ್ಬಿಡುತ್ತೆ ಎಲ್ಲವು. 2 ಮಕ್ಕಳಿಗೂ ಇವರು ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಬಂದಿರೋದು KPSC ಸಂಬಂಧಪಟ್ಟಂಗೆ ಕರ್ನಾಟಕ ಲೋಕಸೇವಾ ಆಯೋಗ. ಇದು ಯಾವುದು ತಗೊಂಡ್ರು ಅದನ್ನೇ ಮೊನ್ನೆ KS ಎಕ್ಸಾಮಲ್ಲಿ ಒಂದೇ ಕೊಠಡಿಯಲ್ಲೇ ಒಂದಷ್ಟು ಜನ ಪಾಸ್ಔಟ್ ಆದರು, ಹೆಚ್ಚುವರಿ ಅಂಕ ತಗೊಂಡ್ರು ಅಂತ ನಿಟ್ಟಲ್ಲಿ ಬಂತು. ಈ ಲೋಕಸೇವಾ ಆಯೋಗದ ಮೇಲುಗಡೆ ಒತ್ತೊತ್ತಿ ಹೇಳ್ತಾರೆ, ಕೇಂದ್ರ ಲೋಕಸೇವಾ ಆಯೋಗನ ನೋಡ್ಕೊಂಡಾದ್ರೂ ಕಲ್ತ್ಕೊಳ್ರಪ್ಪ, ಅಲ್ಲಿಯ ಲೆಕ್ಕಾಚಾರಗಳು ಆದಷ್ಟು ಪಾರದರ್ಶಕತೆಯನ್ನು ಅಲ್ಲಿ ನೋಡ್ಲಾಗತ್ತೆ, ಕಾಪಾಡ್ಕೊಳ್ಳಾಗತ್ತೆ. ಇದನ್ನು ನೋಡ್ಕೊಂಡು ಆದಮೇಲಾದರೂ ನೀವು ಇಲ್ಲಿ ಬನ್ನಿ. ಅಥವಾ ಹೊರ ರಾಜ್ಯಗಳಲ್ಲಿ ಬೇರೆ ಬೇರೆ ನಿಟ್ಟಲ್ಲಿ ಆಯೋಗಗಳೆಲ್ಲ ಇದಾವಲ್ಲ, ಲೋಕಸೇವಾ ಆಯೋಗಗಳಿದ್ದಾವೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಅಲ್ಲೊಂದಷ್ಟು ನೋಡ್ಕೊಂಡು ಬನ್ನಿ. ನಮ್ಮಲ್ಲಾಗೋಷ್ಟು ಹಗರಣಗಳಲ್ಲಿ ಆಗೋದು ಕಷ್ಟ ಅನ್ಸುತ್ತೆ. ನಮ್ಮಲ್ಲಿ ಇದು ಮಾಡೋದೇ, ಈ ಲೋಕಸೇವಾ ಆಯೋಗ ಇರೋದೇ ನಮ್ಮ ಸ್ವಸೇವೆಗೆ ಅನ್ನುವಂತರಾಗೆ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ. ಸ್ವಜನ ಪಕ್ಷಪಾತ, ಜಾತಿ ಲೆಕ್ಕಾಚಾರ, ದುಡ್ಡು ಕೊಟ್ಟವನಿ ಲೆಕ್ಕಾಚಾರ. ಮೊದಲು ಒಂದು ಕಡೆ ಅದೊಂಥರ ತಾಳಿ ಭಾಗ್ಯ ಅಂತ ಇದ್ರು. ಹೌದೌದು, ತಾಳಿ ಭಾಗ್ಯ ಅನ್ನೋ ಥರದ್ದೇನೋ ಒಂದು ಕಾನ್ಸೆಪ್ಟ್ ಇತ್ತು. ಹೆಂಗೆ ಅಂತಂದ್ರೆ ಈ KS ಎಕ್ಸಾಮ್ ಬರ್ಸಿದ್ರೆ ಈ ಲೋಕಸೇವಾ ಆಯೋಗದಲ್ಲಿ ಆ ಅಭ್ಯರ್ಥಿಗಳು ಆ ಅಧಿಕಾರಿಗಳ ಯಾರೋ ಅಥವಾ ಪ್ರಭಾವಿಗಳ ಮಕ್ಕಳನ್ನ ಮದುವೆ ಆದ್ರೆ, ಹೆಣ್ಮಕ್ಳನ್ನ ಮದುವೆ ಆದ್ರೆ ಇವನಿಗೊಂದು ಕೊಟ್ಬಿಡೋರು, ಇಂಟರ್ವ್ಯೂ ಅಲ್ಲಿ ಡೀಲಿಂಗ್ಸ್ಗಳು ಮುಗಿಸ್ಬಿಡೋರು ಅಂತ. ಅದಕ್ಕೆ ತಾಳಿ ಬಗ್ಗೆ ಒಂದಷ್ಟು ಈಗ ಒಂದು 20 ವರ್ಷ ಹಿಂದೆ ಅಂತೆ ಯಾರೋ ಹೇಳ್ತಾ ಇರುವಂಥದ್ದು. ಈಗ ಅದು ಹಣದ ಭಾಗ್ಯ ಆಗಿದೆ. ಯಾರು ಹಣ ಕೊಡ್ತಾನೋ ಮೊದಲಿಂದನೇ ಯಾವಾಗ ಅರ್ಜಿ ಬೀಳುತ್ತೋ ಲೋಕಸೇವಾ ಆಯೋಗದಲ್ಲಿ ಒಂದು ನೋಟಿಫಿಕೇಶನ್ ಬಿತ್ತು ಅಂದ್ರೆ ಸಾಕು, ಎಷ್ಟಕ್ಕೆ ಸರ್ ಏನು, ಎಲ್ಲೆಲ್ಲಿ ನಿಮ್ಗೆ ಏನೇನು ಕೊಡಬೇಕಾಗತ್ತೆ ಅನ್ನುವಂಥ ನಿಟ್ಟಲ್ಲೇ ಇವರು ಲೋಕಸೇವಾ ಆಯೋಗನ ಈಗ ಲೋಕಸೇವಾ ಆಯೋಗದಲ್ಲಿ ಒಂದಷ್ಟು ಲೋಪ ಆಗುತ್ತೆ, ನೋಡೋಣ ಹೆಚ್ಚುವರಿಯಾಗಿ ಏನಾದ್ರು ಮಾಡೋಕ್ಕಾಗತ್ತಾ ಅಂತ ಈ PSI ಇದನ್ನ ಪರೀಕ್ಷೆಗಳನ್ನ ಇದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒಪ್ಪಿಸಿದ್ರು. ಅಲ್ಲೊಂದಷ್ಟು ಹಗರಣ ಮಾಡ್ಕೊಂಡು ಕೂತ್ಕೊಂಡ್ರು. ಬೇಕು ಅಂತಾನೆ ಹಗರಣ ಮಾಡಿ ನಮ್ಮ ತೆಕ್ಕೆಗೆ ಬೀಳಲಿ ಅಂತ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, ಅಥವಾ ಪರೀಕ್ಷಾ ಪ್ರಾಧಿಕಾರವೇ ಹಂಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೊಂದಾಯ್ತು. ಆ PSI ಹಗರಣದ್ದು ಪೊಲೀಸ್ ಇಲಾಖೆ ಕೊಟ್ಟಿದ್ರು. ಆ ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ನೇತೃತ್ವದಲ್ಲಿ ಒಂದಷ್ಟು ಎಡವಟ್ಟಾಯಿತು. PSI ಹಗರಣಗಳೆಲ್ಲ ಈಚೆ ಬಂದ್ಬಿಟ್ಟು ಅದಾದ ನಂತರ ಮತ್ತೆ ವಾಪಸ್ ಇಲ್ಲಿಗೆ ತಗೊಂಡ್ಬರ್ಲಾಯಿತು. ಈ ಯಾವುದು ಸಹಾಯಕ ಇದು ಏನು ಪ್ರಾಧ್ಯಾಪಕರದ್ದು ಯಾವುದೋ ಒಂದು ಇದನ್ನ ಪ್ರಾಧಿಕಾರಕ್ಕೆ ಇಟ್ಕೊಂಡ್ರು, ಅಲ್ಲೂ ಕೂಡ ಎಡವಟ್ಟಾಯಿತು. ಅದಾದ ನಂತರದಲ್ಲಿ ಯಾರೋ ಮಂಗಳಾ ಶ್ರೀಧರ್ ಅವರು ಇವರೆಲ್ಲ ಸಿಕ್ಕಾಕೊಂಡ್ರು. ಅಲ್ಲಿ ಎಲ್ಲ ಕಳಂಕ ತಂದುಬಿಟ್ರು. ನಿಮ್ಮ ಯಾವುದೇ ಲೋಕಸೇವಾ ಆಯೋಗ, ಪರೀಕ್ಷಾ ಪ್ರಾಧಿಕಾರ, ಇದು ನೀವು ಇಲಾಖೆಯಲ್ಲಿ ನಡೆಸುವಂಥ ಪರೀಕ್ಷೆಗಳು ಯಾವುದಾದ್ರೂ ನೇತೃತ್ವದಲ್ಲಿ ತಗೊಂಡ್ರೆ ಇದನ್ನ ಯಾವುದನ್ನು ನಂಬುವ
ಪರಿಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ. ಸೊ ಇದಕ್ಕೆ ಪರ್ಯಾಯವಾಗಿ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ಇವತ್ತು ಇವನು ಯಾರು ಶಂಕರಪ್ಪನ ಶಿವಶಂಕರಪ್ಪ ಒಬ್ಬ ಒಂದು ಲೆಕ್ಕ ಆ ಟೈಮಲ್ಲಿ ಮಕ್ಕಳಿಗೆ ಮಾಡಬೇಕು 40,000 ಆದಾಯ ಅಂತ ತೋರಿಸಿದಾರಂತೆ. ಯಾವ ದಿನದ ಆದಾಯ ತೋರಿಸ್ದಂಗಿದ್ದಾರೆ ಅವರು. ಹೌದು, ಈಗ ನೋಡ್ಬೇಕಿತ್ತು ಪಟ್ಟಿ ತಗೊಂಡ್ಬಂದ್ಬಿಟ್ಟು ದಿನದ ತೋರ್ಸವ್ರ. ನನ್ನ ಅಪ್ಪಂದು ಒಂದು ದಿನದ ಆದಾಯ 40,000 ರೂಪಾಯಿ ಅಂತ ತೋರಿಸಿದಾರೆ ನೋಡ್ಬೇಕು ನೀವು. ಒಂದು ತಿಂಗಳಿಗಲ್ಲ, ಅದು 40,000 ರೂಪಾಯಿ ಅಂದರೆ ಲಂಚದ ರೂಪದಲ್ಲಿ ನನ್ನ ಬಾಕ್ಸಲ್ಲಿ ತಗೊಂಬರ್ತಾ ಇದ್ರೆ ನಮ್ಮ ಅಪ್ಪ ಅಂತೇನೋ ಬರ್ಕೊಂಡಿದ್ದಾಳೆ ಗೊತ್ತಿಲ್ಲ. ಸೊ ಇದನ್ನ ನೋಡ್ತಾ ಇದ್ರೆ ಇವರು ಈ ಅಸಹ್ಯದ ಮುಂದೆ ತನ್ನ ಮಕ್ಕಳನ್ನ ಎಲ್ಲರೂ ತಗೊಂಬಂದು ಇಟ್ಬಿಟ್ರು. ಅದು ಯಾವುದೋ ಒಂದು ಇದಕ್ಕೆ ಹೇಳ್ದಂಗೆ ಎಲ್ಲದೂ ಈ ಪಾಪದ ಕೂಸುಗಳು. ಹೌದು, ಇವೆಲ್ಲವೂ ಮಾಡ್ಕೊಂಡು ಬಂದು ಇಡೀ ಪ್ರಾಧಿಕಾರವನ್ನು, ಲೋಕಸೇವಾ ಆಯೋಗವನ್ನು ಹಾಳು ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಾವೆ. ಇಲ್ಲಿಗೆ ಯಾರೋ ಹೇಳ್ತಾ ಇದ್ರು, ನೇಮಕಾತಿ ಇವರ ನೇಮಕಾತಿಯಲ್ಲೇ ಹಗರಣ ಆಗತ್ತಂತೆ. ಇವರೇ ದುಡ್ಡು ಕೊಟ್ಟು ಬಂದಾಗ ಇನ್ನು ಮತ್ತೆ ಏನು ಮಾಡೋಕ್ಕೆ ಸಾಧ್ಯ? ನೀವು ಯಾವುದೇ ಇಲಾಖೆ ತಗೊಂಡು ಇವತ್ತು ನೇರವಾಗಿ ನೇಮಕಾತಿ ಆಗುವಂಥದ್ದು, ಹಣ ಇಲ್ಲದೆ ನೇಮಕಾತಿ ಆಗುವಂಥದ್ದು ಯಾವಾಗ ಶುರು ಆಗತ್ತಲ್ಲ, ಇಂಥ ಸುದ್ದಿಗಳು ಗ್ರಾಸ ಆಗೋದಿಲ್ಲ. ಹೌದೌದು, ಇಂಥ ಸುದ್ದಿಗಳು ಬರೋದೇ ಇಲ್ಲ ನಿಮಗೆ. ನೇರವಾಗಿ ಆಯ್ಕೆ ಆಗುವಂಥವಾಗಬೇಕು. ಆ ಪಾರದರ್ಶಕತೆ ನಾವು ನೋಡಬೇಕು ಅಂತಂದ್ರೆ ನಮ್ದೆಲ್ಲ ಮುಗಿದೋಗ್ಬಿಡ್ಬೇಕು. ಇನ್ನು ಯಾವುದೋ ಕಾಲ ಬಂದಾದ ನಂತರ ನೋಡ್ಬೇಕಾದ ದಿನಗಳು ಬರ್ಬೋದೇನೋ, ಅಥವಾ ಅದು ಬರೋದೇ ಇಲ್ವೇನೋ. ಯಾಕಂದರೆ ಇವತ್ತು ಒಬ್ಬ ಅಧಿಕಾರಿಗೆ ಇದನ್ನು ಯಾರಾದರೂ ಪರಾಮರ್ಶೆ ಮಾಡ್ಬೋದು, ಯಾರಾದರೂ ಇದನ್ನು ತಾಳೆ ಹಾಕಿ ನೋಡ್ಬೋದು, ಎಲ್ಲೋ ಒಂದು ಕಡೆ ಸಿಕ್ಕಾಕೋಬೋದು ಅನ್ನೋಂಥ ಒಂದು ಸಣ್ಣ ಭಯನೂ ಇಲ್ವಲ್ಲ ಇವರಿಗೆ. ಇನ್ನು ಎಷ್ಟು ಬೇಲಿ ಹೊಲ ಮೇಯೋದಕ್ಕೆ ಇದಕ್ಕಿಂತ ಏನೂ ಇಲ್ಲ ಅಂತ. ನಮಗೆ ಯಾರು ಬೇಕಾಗಿದ್ದರೋ ಅವರಿಗೆಲ್ಲ ನಾವು ಕೆಲಸ ಮಾಡಿಕೊಟ್ಟು ಬಿಡ್ತೀವಿ. ಪಾಪ ಹಗಲು ರಾತ್ರಿ ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೋ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಎಲ್ಲೋ ಬಡವ. ಯಾವಾಗ ಒಂದು ಸರಿ ಯತ್ನಾಳ್ ಭಾಳ ಚೆನ್ನಾಗಿ ಹೇಳಿದರು. ಅಂದರೆ ಕನ್ನಡ ಪರೀಕ್ಷೆಯಲ್ಲಿ ತಪ್ಪು ಆನ್ಸರ್ ಬರೆದಿದ್ರು. ಹೌದೌದು, ತಪ್ಪು ಪ್ರಶ್ನೆ ಇದು ಮಾಡಿದ್ರು. ಮಕ್ಕಳನ್ನ ಈ ಅದೇನು OMR ಶೀಟ್ ಏನೋ ಬರುತ್ತಲ್ಲ, ಅದರಲ್ಲೂ ಕೂಡ ಅದು ಬಂದಾದ್ಮೇಲೆ ಸ್ವಲ್ಪ ಪಾರದರ್ಶಕವಾಗಿ ಆಗ್ಬೋದೇನೋ, ಅದರಲ್ಲೂ ಕೂಡ ಮೊದಲೇ ಶುರು ಮಾಡ್ಕೊಳ್ತಾರೆ ಅವರು ಅನ್ನುವಂಥದ್ದು ಬಂತಲ್ಲ. ಕನ್ನಡದ ಮಕ್ಕಳು, ಈ ಗ್ರಾಮೀಣ ಭಾಗದ ಮಕ್ಕಳು ತುಂಬ ನಂಬಿಕೊಂಡಿರ್ತವೆ. ಯಾವುದೋ ಎಕ್ಸಾಮ್ ಬರುತ್ತೆ, ನಾನು ಓದ್ತೀನಿ, ಸರ್ಕಾರಿ ಹುದ್ದೆ ತಗೊಳ್ತೀನಿ, ಇದು ಎಲ್ಲದಕ್ಕೂ ಎಳ್ನೀರು ಬಿಟ್ಟಂಗೆ. ಇಂಥವು ಬಂದಾಗ ಯಾಕೆ ಓದಬೇಕು ಅಂತ ಅನ್ಸುತ್ತೆ. ಎಲ್ಲಿಂದ ಬರುತ್ತೆ? ಈಗ ಒಂದೆರಡು ಯಾವುದೋ ನೋಡಿ ಸರ್ವೇಯರ್ ಎಕ್ಸಾಮ್ ಬಿಟ್ಟಿದ್ದಾರೆ, ಇನ್ನೊಂದು ಯಾವುದೋ ಒಂದು ಬಿಟ್ಟಿದ್ದಾರೆ. ಇದೆಲ್ಲ ಬಿಟ್ಟಿರೋದ್ರ ಮೇಲ್ಗಡೆ ಮಕ್ಕಳು ಹೆಂಗೆ ಯಾವ ಭರವಸೆ ಇಟ್ಕೊಂಡು ಓದಬೇಕು? ಈಗ ಒಂದು 50,000 ಚಿಲ್ಡ್ರನ್ ನಾನು ನೋಟಿಫಿಕೇಶನ್ ಬಿಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಬಜೆಟ್ ಅಲ್ಲಿ ಒಂದು 56,000 ಮೆನ್ಷನ್ ಮಾಡಿದ್ರು, ತಗೊಳ್ತೀನಿ ಅಂತ ಹೇಳಿ ಮಾಡ್ತಾರಂತಂದ್ರೆ ಎಲ್ಲಿಂದ ತಗೋಬೇಕು? ಇವತ್ತು ಇವನೊಬ್ಬ ಮೇಜರ್ ವ್ಯಕ್ತಿನೇ ಇವತ್ತು ಕಳಂಕ ಹೊತ್ತು ಬಿಟ್ಟು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಆ ಆಯೋಗವನ್ನು ನಂಬೋದಾದ್ರೆ ಹೆಂಗೆ ಮಕ್ಕಳು? ನಾಳೆಯಿಂದ ನಾನು ಈ ಪರೀಕ್ಷೆಗೆ ನಾನು ಸ್ಪರ್ಧಾರ್ಥಿಯಾಗಿ ಹೋಗ್ತೀನಿ, ನಾನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂತ್ಕೊಳ್ತೀನಿ, ನಾನು ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸ್ತೀನಿ ಅಂತ ಯಾವ ನಂಬಿಕೆ ಮೇಲೆ ಕೂತ್ಕೋಬೇಕು? ಹೌದು, ಇವತ್ತು ಮಕ್ಕಳನ್ನು ತಂದು ಕೂರಿಸ್ಕೊಂಡಿದ್ದಾನೆ, ನಾಳೆ ದುಡ್ಡು ಕೊಟ್ಟಿರೋರನ್ನ ಎಲ್ಲರನ್ನು ತುಂಬಿಸ್ಕೊಳ್ತಾನೆ. ನಾನು ನ್ಯಾಯಯುತವಾಗಿ ಯಾವುದೋ ಹಾದಿಯಲ್ಲಿ ನಾನು ಸರ್ಕಾರಿ ಹುದ್ದೆ ಗಿಟ್ಟಿಸ್ತೀನಿ ಅಂತಂದರೆ ಲೆಕ್ಕಾಚಾರಗಳೆಲ್ಲ ತಪ್ಪಾಗ್ತವೆ. ಹೌದು, ಇಲ್ಲದೇ ಇದ್ರೆ ಈ KS ಎಕ್ಸಾಮಲ್ಲಿ 384 ಜನ ಏನೋ ಇದಾಗಿದ್ದು, ಅದರಲ್ಲಿ ಒಂದೇ ಕೊಠಡಿಯಲ್ಲಿ ಒಂದಷ್ಟು ಜನ ಈ ಹೆಚ್ಚು ಕಮ್ಮಿ ಏನು SIT ರಚನೆ ಆಗೋ ಲೆವೆಲಿಗೆ ಮಾಡಿ ಅಂತ ಕೇಸ್ ಹಾಕೊಂಡಿದ್ದಾರೆ. ಪಾಪ ಆ ಪರೀಕ್ಷಾರ್ಥಿಗಳು ಇರ್ತಾವಲ್ಲ, ಇಲ್ಲಿ ಕೂತ್ಕೊಂಡು ಕಾಯ್ತಾ ಇರುವಂಥವ್ರು, ಅವರಿಗೆ ನ್ಯಾಯ ಸಿಗೋವರೆಗೂ ಇಲ್ಲಿ ಕಳೆದ 2025ರಲ್ಲಿ ಒಂದು ಸಣ್ಣದಾಗಿ ಈ ಅಲ್ಲಲ್ಲಿ ಕೆಲವು ಬದಲಾವಣೆಗಳನ್ನು ತರಬೇಕಂತ ಒಂದು ಅಧಿಸೂಚನೆ ಹೊಡ್ಕೊಂಡು ಬದಲಾವಣೆ ತಂದರು. ಸಂವಿಧಾನಿಕವಾಗಿ ಒಂದು ಸಣ್ಣ ಬದಲಾವಣೆ ಬೇಕು ಅಂತ ತಂದರು. ನೀವು ಈ ಸಣ್ಣ ಚಿಕಿತ್ಸೆ ಇನ್ನೊಂದು ಮತ್ತೊಂದು ಕೊಟ್ಟರೆ ಈ ಆಯೋಗ ಬದಲಾಗೋದಲ್ಲ, ಇಲ್ಲೊಂದು ಮೇಜರ್ ಸರ್ಜರಿನೇ ಆಗಬೇಕು. ಹೌದು, ಚಿಕಿತ್ಸೆಗೆಲ್ಲ ಈ ಗುಣ ಆಗದೆ ಇರುವಂಥ ಕಾಯಿಲೆ ಇದು, ದೊಡ್ಡ ಕಾಯಿಲೆ, ಭೀಕರ ಕಾಯಿಲೆಗೆ ತುತ್ತಾಗ್ಬಿಟ್ಟಿದೆ. ಸೊ ಲೋಕಸೇವಾ ಆಯೋಗ ನೀವು ಮಾಡಬೇಕು, ಒಂದು ಭರ್ಜರಿ ಸರ್ಜರಿನೇ ಮಾಡಬೇಕು. ಮೇಲಿಂದ ಕೆಳಗವರೆಗೂ ಅದು ಏನಿದೆ ಅದನ್ನೆಲ್ಲ ಬದಲು ಮಾಡ್ಕೋತಾ ಬರಲಿಲ್ಲ ಅಂತಂದರೆ ತುಂಬ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಕರ್ನಾಟಕ ತುತ್ತಾಗತ್ತೆ. ಗ್ರಾಮೀಣ ಭಾಗದ ಮಕ್ಕಳ ಕನಸಿಗೆ ನೀವೆಲ್ಲ ಭಗ್ನ ಕೂತ್ಕೊಂಡಿದ್ದೀರಿ. ಆ ವ್ಯವಸ್ಥೆಯನ್ನೇ ಬದಲು ಮಾಡಿಬಿಡಿ. ಪರೀಕ್ಷಾ ಪ್ರಾಧಿಕಾರವು ಸೇರಿದಂತೆ ಎಲ್ಲೆಲ್ಲಿ ಪರೀಕ್ಷೆ ನಡೆಸುವಂಥ ಸಂಸ್ಥೆಗಳಿದಾವೋ ಆ ಎಲ್ಲ ಸಂಸ್ಥೆಗಳಿಗೂ ಒಂದು ಚಿಕಿತ್ಸೆಯನ್ನು, ಒಂದು ಸರ್ಜರಿಯನ್ನು ಮಾಡ್ತಾ ಬನ್ನಿ. ಇಲ್ಲದೇ ಇದ್ರೆ ಪ್ರತಿ ಬಾರಿಯೂ ಇತ್ತೀಚೆಗೆ ಯಾವುದೇ ಎಕ್ಸಾಮ್ಗಳು ಕೋರ್ಟ್ಗೆ ಹೋಗದೆ ಬಂದಿಲ್ಲ, ಫಲಿತಾಂಶ ಕಂಡಿಲ್ಲ. ಅಂದರೆ ನೀವು ಎಷ್ಟು ಮಟ್ಟಕ್ಕೆ ಆ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಮೌಲ್ಯಮಾಪನ ಮಾಡೋದ್ರಲ್ಲಿ ತಪ್ಪು, ಪ್ರಶ್ನೆ ಪತ್ರಿಕೆ ಸೋರಿಕೆ, ಫಲಿತಾಂಶಗಳನ್ನು ಡಿಲೇ ಮಾಡ್ತೀರಿ. ಯಾಕಂದ್ರೆ ನಿಮಗೆ ಬೇಕಾದವ್ರನ್ನ ಸೇರಿಸ್ಕೋಬೇಕಲ್ಲ. ಹೌದು, ದರಿದ್ರ ವ್ಯವಸ್ಥೆಯನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ. ಎಸ್,
ಬದಲಾವಣೆ ಆಗ್ತಿರೋದು ಆ ಅಪ್ಲಿಕೇಶನ್ ಫೀಸ್ ಮಾತ್ರ ಜಾಸ್ತಿ ಆಗ್ತಿದೆ ಬಿಟ್ಟರೆ ಯಾವ ಬದಲಾವಣೆಗಳು ಆಗ್ತಿಲ್ಲ ಇಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.